ಹಳ್ಳಿ ಪಾಡು. Hi guys, welcome back to the Alugade series part 3. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮೂರನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಟೈಮ್ ಬಂದು ಬೆಳಗ್ಗೆ 7:30. ಟ್ರ್ಯಾಕ್ಟ್ರ್ ಈಗ ತಾನೇ ಬಂದಿದೆ. ನಂಗೆ ನಾರ್ಮಲಾಗಿ ಕೋಲ್ಡು ಮತ್ತು ಕಾಫ್ ಬರೋದೇ ಇಲ್ಲ. ಈ 2 ದಿನದಿಂದ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿಬಿಟ್ಟು ರಾತ್ರಿ ಹೆವಿ ಅಂದರೆ ಹೆವಿ ಕೆಮ್ಮು. ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ಸರಿ ಹೋಯಿತು. ಸೊ ಇವತ್ತು ಸ್ವಲ್ಪ ಮಾಸ್ಕ್ ಏನಾದರೂ ಮೇಂಟೈನ್ ಮಾಡಬೇಕು. ಧೂಳಿಗೆ ಅಭ್ಯಾಸ ಕಡಿಮೆ ಅಲ್ವಾ, ಅದಕ್ಕೆ. ಕೆಲಸದವ್ರು ಬೆಳಗ್ಗೆನೇ ಬಂದವ್ರೆ. ಬಿಸಿಲಾಗ್ಬಿಡುತ್ತೆ, ಗಡ್ಡೆಗೆಲ್ಲ ಬಿಸಿಲಾಗುತ್ತೆ ಅಂತ ಈ ಆಲೂಗಡ್ಡೆ ಸೊಪ್ಪೆ ಏನಿರುತ್ತೆ ಕಿತ್ತಾಕಿರೋದು ಅದನ್ನೇ ಮೇಲೆ ಹೊಚ್ತಾರೆ, ಬಿಸಿಲಾಗಬಾರ್ದು ಅಂತ. ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮುದ್ದೆ, ಅನ್ನ, ಸಾಂಬಾರು ಮತ್ತು ತೋಟದ್ರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೋಲಾರ್ಗೆ ಹೋಗಿ ಬರೋದಿತ್ತು, ಹೋಗಿ ಬಂದ್ವಿ. ಸ್ವಲ್ಪ ಐಟಮ್ಸ್ ತೊಗೊಂಬರೋದಿತ್ತು, ರೇಷನ್ ಐಟಮ್ಸು. ಹೋಗಿ ತೊಗೊಂಡು ಬಂದು ಊಟ ಮಾಡಿ ಮತ್ತು ತೋಟದ ಹತ್ರ ಹೋಗ್ತಾ ಇದ್ದೀನಿ. ಗೈಸ್, ಇಲ್ಲೊಂದು ಚಿಕ್ಕ ತೋಟ ಇದೆ, ಚಿಕ್ಕ ಪೀಸ್ ಅಷ್ಟೇ ಅದು. ಇದೂ ಅಲ್ಲೇ ಒಂದೇ ಹತ್ರನೇ ಊಟ ಹಾಕೋಣ ಅಂತ ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೆಂಟ್ಲ್ಮ್ಯಾನ್. ಬಿಸಿಲು ಹೆಂಗೈತೆ? ಬಿಸಿಲು ಗೈಸ್, ಊಟ ಮಾಡ್ತಾ ಇದ್ದಾರೆ. ಇಷ್ಟ ಲಾಸ್ಟ್ ಪೀಸ್ ಇದು. ಟೈಮ್ ಬಂದು 4:15 ಆಗ್ತಾ ಇದೆ. ಸೊ ಇಷ್ಟ, ಈ ಪೀಸು ಅಗ್ದಿಟ್ಬಿಟ್ರೆ ಮುಗೀತು. ಗೈಸ್ ಡ್ಯಾನ್ ಎಲ್ಲ ಅಗ್ದೆತ್ತಿದ್ದು ಮುಗೀತು. ಇನ್ನೊಂದ್ಸಲ ಟ್ರ್ಯಾಕ್ಟ್ರಲ್ಲಿ ಉಳಿಸಿ ಮಿಸ್ ಆಗಿರೋ ಗಡ್ಡೆಗಳು ನಾಳೆ ಎತ್ಕೊಬೇಕಾಗತ್ತೆ. ಬಟ್ ಮೈನ್ ಎಲ್ಲ ಮುಗೀತು. 90% ಕೆಲಸ ಮುಗೀತು. ಒಂದು 3 ತೋಟದ ಇಷ್ಟು ರಾಶಿ ಆಗಿದೆ. ಈಗ ನೋಡಿ, ಅಲ್ಲಿ ಸೊಪ್ಪು ಹಾಕಿದ್ದೀವಿ ಬಿಸಿಲಿಗೆ ಅಂತ, ಇಲ್ಲಿ ಹಾಕಿಲ್ಲ. ಈಗ ಇನ್ನೊಂದು ತೋಟದ ಹತ್ರ ಹೋಗಿ ಸೊಪ್ಪು ತೊಗೊಂಬಂದು ಮತ್ತೆ ಇದ್ರ ಮೇಲೆ ಕ್ಲೋಸ್ ಮಾಡಬೇಕು, ಬಿಸಿಲು ಅಂತ. ಆ ಟ್ರ್ಯಾಕ್ಟ್ರಲ್ಲಿ ಉತ್ಮೇಲೆ ಇನ್ನೊಂದು ಸಲ ಚಿಕ್ಕದಾಗಿ ಇನ್ನೊಂದು ಟ್ರ್ಯಾಕ್ಟ್ರಲ್ಲಿ ಉಳ್ಬೇಕಾಗತ್ತೆ. ನೋಡ್ರಿ, ಹಂಗೆ ಮಿಸ್ ಆಗಿರೋ ಗಡ್ಡೆಗಳು ಮತ್ತೆ ಹಾಯ್ಕೊಬೇಕಾಗತ್ತೆ. ಗಡ್ಡೆಗಳು ಮಿಸ್ ಆಗಿರುತ್ತೆ. ನಾಳೆ ಕೆಲಸ ಇದೆಲ್ಲ. ದಿನಕ್ಕೆಲ್ಲ ಆಲೂಗಡ್ಡೆ ಹಾಕಿದ್ದು ಸಾಕಿದೆಲ್ಲ ಮುಗೀತು. ನಾಳೆ ಸುಮಾರು ಎಷ್ಟು ಟೈಮ್ ಬಂದು 6:30 ಮುಗೀತು. ಇನ್ನು ಇದನ್ನು ತುಂಬೋದಷ್ಟೇ ಕೆಲಸ. ಎಷ್ಟು ಚೀಲಗಳು ಬಂದಿದ್ದಾವೆ? 2,000 ಚೀಲ. ಎಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ದೆ, ತೋಟ ಹತ್ರ ಬರೋದಕ್ಕಾಗಿರಲಿಲ್ಲ. ಇವತ್ತು ಆಲೂಗಡ್ಡೆ ತುಂಬ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಬಂದು 6:30 ಆಗಿದೆ. ಹೋಗಿದ್ದಾರೆ. ಸೊ ಗಾಡಿಗೆ ಲೋಡ್ ಆಗ್ತಾ ಇದ್ದಾರೆ. ಇದನ್ನು ನಾವು ವೇರ್ ಹೌಸ್ಗೆ ಇಡೋದು, ಮಾರ್ತಾ ಇಲ್ಲ, ವೇರ್ ಹೌಸ್ಗೆ ಇಡ್ತಾ ಇದ್ದೀವಿ. ಆಫ್ಟರ್ 2 to 3 ಮಂತ್ಸು ಮಾರಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ಟೈಮು 7 ಗಂಟೆ ಆಯಿತು. ಮನೆ ಹತ್ರ ಹೋಗ್ತಾ ಇದ್ದೀನಿ. ಒಂದು ತೋಟದ ಹತ್ರ ಒಂದು ರಾಶಿ ಏನಿದೆ, ಅರ್ಧ ರಾಶಿ ತುಂಬಿದ್ದಾರೆ. ಒಂದು 450-500 ಮೂಟೆ ಆಗಿದೆ. ಎಲ್ಲ ಕೋಲ್ಡ್ ಸ್ಟೋರೇಜ್ಗೆ ಇಡ್ತಾ ಇದ್ದೀವಿ. ಕುಪ್ಪ ಮಾತ್ರ ಏನು ಕೋಲ್ಡ್ ಸ್ಟೋರೇಜು ಅಂತ ಹೇಳಿದ್ರೆ ಒಂಥರ ಫ್ರಿಡ್ಜ್ ಥರ. ಒಂದು 10,000-15,000 ಕೆಪಾಸಿಟಿ ಹಾಗಂತ ವೇರ್ ಹೌಸ್ ಇರುತ್ತೆ. ಅಲ್ಲೋಗಿ ನಮ್ದು ಏನು 1,000-2,000 ಮೂಟೆ ಆಗುತ್ತೆ, ಅಲ್ಲಿ ಸ್ಟೋರ್ ಮಾಡ್ತೀವಿ. 2 ತಿಂಗಳು 3 ತಿಂಗಳು ಅದು ಕೆಡೋದಿಲ್ಲ. ಇವಾಗ ನಾವೇನು ಇರ್ತೀವಿ ಫ್ರೆಶ್ ಆಗಿ 2-3 ತಿಂಗಳು ಆಗೋ ತನಕ ಫ್ರೆಶ್ ಆಗೇ ಇರುತ್ತೆ. ಸೊ ಏನಾದ್ರು ತುಂಬ ಇಂಥ ಗಡ್ಡೆ ಮಾತ್ರ ಹೊರಟೋಗಿರುತ್ತೆ. ಮತ್ತು ಯಾವಾಗಲೂ ಒಂದು ಸಲ ಗ್ರೇಡಿಂಗ್ ಮಾಡ್ತಾರೆ. ಸೊ ಅಲ್ಲಿಟ್ಟು ಮತ್ತೆ ರೇಟ್ ಬಂದಾಗ 2-3 ತಿಂಗಳಲ್ಲಿ ನಾವು ಅವಾಗ ಬೇಕಾದರೆ ಮಾರ್ಬೋದು. ಸೊ ಆ ಥರ ಒಂಥರ ಫ್ರೆಶ್ ಥರನೇ ಅದು.
ಕೋಲ್ಡ್ ಸ್ಟೋರೇಜ್ ಅಂದರೆ. ಕುಪ್ಪ ಮಾತ್ರ ಇದೆ. ಸೊ ಈಗೆಲ್ಲ ನಾವು ತುಂಬೋದೆಲ್ಲ ಕುಪ್ಪ ಮಾತ್ರ ಹೋಗುತ್ತೆ. ಪ್ರೆಸೆಂಟು 600 ರೂಪಾಯಿ ಮೂಟೆ. ಆನ್ ಆ್ಯನ್ ಆ್ಯಾವ್ರೇಜ್ 48ರಿಂದ 50 kg ಒಂದು ಮೂಟೆ ಬರುತ್ತೆ ಚೆನ್ನಾಗಿ ತುಂಬಿದ್ರೆ. ಒಂದು 48 kg ಮೂಟೆ 600 ರೂಪಾಯಿ ಇದೆ. ಸೊ 600 ರೂಪಾಯಿಗೆ ಏನೂ ವರ್ಕೌಟ್ ಆಗೋದಿಲ್ಲ. 2-3 ತಿಂಗಳಿಗೆ ಇನ್ನೂ ರೇಟ್ ರೈಸ್ ಆಗ್ಬೋದು ಅನ್ನೋ ಹೋಪ್ಸಲ್ಲಿ ಸ್ಟೋರೇಜಲ್ಲಿ ಇಡ್ತೀವಿ. ಒಂದು 700-800 ರೂಪಾಯಿ ಹೋದರೆ ಒಂದು 100-150 ರೂಪಾಯಿ ಸ್ಟೋರೇಜ್ ಖರ್ಚು, ಆ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಖರ್ಚೆಲ್ಲ ಬರುತ್ತೆ. ಇನ್ನೊಂದು ಅದ್ರ ಮೇಲೆ ಒಂದು 100 ರೂಪಾಯಿ ಲಾಭ ಬಂದ್ರೂ ಒಂದಷ್ಟು ದುಡ್ಡು ಆಗುತ್ತೆ ಅನ್ನೋ ಇಂಟೆನ್ಷನಿಂದ ಸ್ಟೋರೇಜಲ್ಲಿ ಇಡೋದು. ಇವಾಗ 600 ರೂಪಾಯಿ ಇರೋದು ಅವಾಗ 500 ರೂಪಾಯಿ ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದನ್ನೇ ಅಗ್ರಿಕಲ್ಚರ್ ಥರ ಜೂಜಾಡ್ದಂಗೆ ಹೋಪ್ ರೇಟ್ ಬರ್ಬೋದು ಅನ್ನೋ ಹೋಪಿಂದ ಅಲ್ಲಿಡ್ತೀವಿ. ನೆನ್ನೆಲ್ಲ ಒಂದು 700 ಮೂಟೆ ತುಂಬಿದ್ದಾರೆ. ಇನ್ನೂ ಒಂದು ಅರ್ಧ ಇದ್ದಾವೆ. ಸರಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈ 3 ವ್ಲಾಗ್ಸಲ್ಲೂ ನೀವು ಆಲೂಗಡ್ಡೆ ಪ್ರೊಸೆಸ್ ಎಲ್ಲ ನೋಡಿರ್ತೀರಾ. ಇವಾಗ ಸದ್ಯಕ್ಕೆ ನಾವು ಆಲೂಗಡ್ಡೆ ಮೂಟೆಗಳನ್ನೆಲ್ಲನೂ ಸ್ಟೋರ್ಗೆ ಹಾಕಿದ್ದೀವಿ. ಟೋಟಲ್ 2050 ಮೂಟೆ ಆಗಿತ್ತು. ಅದರಲ್ಲಿ 50ನ ನಾವಿಲ್ಲೇ ಊರಲ್ಲಿ ಮತ್ತು ನೆಂಟರಿಗೆಲ್ಲ ಕೊಟ್ಬಿಟ್ಟು ಇನ್ನು 2000 ಮೂಟೆ ಕರೆಕ್ಟಾಗಿ ಸ್ಟೋರ್ಗೆ ಹಾಕಿದ್ದೀವಿ. ಕಮ್ಮಿಂಗ್ ಡೇಸಲ್ಲಿ ಅದು ಸೇಲ್ ಆಗುತ್ತೆ. ಸ್ಟೋರೇಜ್ ಎಲ್ಲ ಹಾಕಿರ್ತೀವಲ್ಲ ಹಂಗೆ ಸೇಲ್ ಮಾಡ್ತಾರೆ. ಎಷ್ಟಕ್ಕೋಯ್ತು, ಏನು ರೇಟ್ ಆಯಿತು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಎಷ್ಟು ರಿಟರ್ನ್ಸ್ ಬಂತು, ಇದೆಲ್ಲ we will keep updated. Stay tuned. ವಿನೋದ್ ನಿವೇದಿತ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್.